ಸೊ ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ಶಂಕರ್ ಅವರು ಕೇಳ್ತೀನಿ. ಶಂಕರ್ ಅವರಿಗೆ ಒಂದು ರಂಗ ಅನ್ನುವಂಥದ್ರ ಬಗ್ಗೆ ಚರ್ಚೆ JDSಗೆ ತೃತೀಯ ರಂಗದ ಬಗ್ಗೆ ದೇವೇಗೌಡರು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ತಿದ್ದಾರೆ. ಕುಮಾರಸ್ವಾಮಿ ಹೇಳ್ತಿದ್ದಾರೆ ನಮ್ಮ ಕಾಂಗ್ರೆಸ್ ವಿರೋಧಿ ರಂಗ, ಅದು ತೃತೀಯ ರಂಗ ಆಗ್ಬೋದು, ND ಆಗ್ಬೋದು. ಸೊ ಈ ಒಂದು ಪ್ರಯೋಗ ಏನಿದೆ, ಪೈಲಟ್ ಪ್ರಾಜೆಕ್ಟ್ ಇದೆಯಲ್ಲ, ಈ ಬೈ ಎಲೆಕ್ಷನ್ ಪೈಲಟ್ ಪ್ರಾಜೆಕ್ಟ್ ಫೇಲ್ ಆಗಿದೆ, ಮುಂದಿರ್ತಕ್ಕಂಥ ದೊಡ್ಡ ಸವಾಲು ಲೋಕಸಭಾ ಚುನಾವಣೆ. ಸೊ ಆ ಸಂದರ್ಭದಲ್ಲೂ ಕೂಡ ದತ್ತ ಎತ್ತುವಂಥ ಪ್ರಶ್ನೆಗಳು ಅಥವಾ ತಾವು ಹೇಳಿದ ಪ್ರಶ್ನೆಗಳು ಅಥವಾ ರೇಷ್ಮೆ ಎತ್ತಿದಂಥ ಪ್ರಶ್ನೆಗಳು ಮತ್ತೆ ಒಂದು ರೀತಿ ಚಾಲೆಂಜ್ ಆಗಿ ಕೊಡುತ್ತೇವೆ ರಂಗದಲ್ಲಿ ಇವ್ರ ಪಾರ್ಟಿಯಲ್ಲಿ. ನಾವು ಏನು ಮಾಡಬೇಕು, ಯಾಕಂದರೆ ಅಧಿಕಾರ ಹಿಡಿಬೇಕಾದ್ರೆ ಗೆಲ್ಲೇಬೇಕು. ರಾಜಕಾರಣ ಗೆಲ್ಲದೆ ಹೋದ್ರೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಸೊ ಆ ಕಾರಣಕ್ಕೆ ಪ್ರಾಕ್ಟಿಕಲಿ ಕುಮಾರಸ್ವಾಮಿ ಮಾಡಿದಂಥ ಪ್ರಯೋಗಗಳು ಫೇಲ್ ಆಗಿರ್ಬೋದು. ಆದರೆ ಆ ಪ್ರಯೋಗ ಮಾಡುವಾಗ ಇದನ್ನು ಸ್ವೀಕಾರ ಮಾಡಲೇಬೇಕು. ಇನ್ನೊಂದು ಪ್ರಯೋಗದ ಜೊತೆ BJP JDS ಅಥವಾ KJP BSR ಕಾಂಗ್ರೆಸ್ ಒಂದಾಗ್ಬೋದು. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು ಜನತಾ ಪರಿವಾರದ್ದೇ ಇದ್ದಿದ್ದು ಇಷ್ಟು ದಿವಸ, ಭಾಳ ವರ್ಷಗಳ ಕಾಲ. ಈ ಜನತಾ ಪರಿವಾರದ ಎಡವಟ್ಟು ರಾಜಕಾರಣದ ಕಾರಣದಿಂದಾಗಿ ಆ ಸ್ಥಾನಕ್ಕೆ BJP ಬಂದಿತ್ತು. ಇಲ್ಲದೆ ಅವ್ರು BJP ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಜನತಾ ಪರಿವಾರದೊಳಗಾದಂಥ ತಪ್ಪುಗಳ ಕಾರಣದಿಂದಾಗಿ ಜನತಾ ಪರಿವಾರ BJP ಜಾಗಕ್ಕೆ ಹೋಯಿತು, BJP ಜನತಾ ಪರಿವಾರ ಜಾಗಕ್ಕೆ ಬಂತು. ಭಾಳ ಅಂದರೆ ಕಾಂಗ್ರೆಸ್ಸಿಗೆ ಇರ್ಬೋದು 40% ಓಟ್ ಬರ್ಬೋದು ಪಾಪ್ಯುಲರ್ ಓಟಲ್ಲಿ. ಇನ್ನು 60% ಕಾಂಗ್ರೆಸ್ಸೇತರ ಓಟ್ಗಳು ಇದ್ದೇ ಇದ್ದಾವೆ, ಇವತ್ತು ಕೂಡ ಇದ್ದಾವೆ. ಮೊದಲಿಂದ ಇದೆ, ಈಗಲೂ ಕೂಡ ಇದ್ದೇ ಇರ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ 45-48 ಬಂದರೆ ಬಿಟ್ಟರೆ 40ಗಿಂತ ಜಾಸ್ತಿ ದಾಟೋದಿಲ್ಲ. 60 ತಾವು ತೊಗೊಂಡಿದ್ದು 36% ಅಷ್ಟೇ ಇದೆ, ದಾಟೋದಿಲ್ಲ. ಭಾಳ ಅಂದರೆ 40ಕ್ಕೆ ತಲುಪ್ಬೋದು ಅಂತ ಹೇಳಿದೆ. ಈಗಲೂ ಕೂಡ ಅದೇ ಸ್ಥಿತಿ. ಈ ಮಂಡ್ಯದಂಥ ಈ ಉಪಚುನಾವಣೆ 40ಕ್ಕೆ ತಲುಪಿರ್ಬೋದು. ಹಾಗೆ ಆ 60% ಓಟ್ಗಳನ್ನು ಯಾವ ಆಧಾರದ ಮೇಲೆ ತಗೊಳ್ಬೇಕು ಯಾವುದಾದ್ರು ಪಾರ್ಟಿ? ಆ ಪಾರ್ಟಿಗೆ ಕ್ರೆಡಿಬಿಲಿಟಿ ಬೇಕು ಮತ್ತು ಲೀಡರ್ಶಿಪ್ ಬೇಕು. ಇಲ್ಲಿ ಪ್ರಾಬ್ಲಮ್ ಇರೋದೇನು ಗೊತ್ತಾ, ಒಂದು ಕಡೆ ಪಾಪ್ಯುಲಾರಿಟಿ, ಮತ್ತೊಂದು ಕಡೆ ಕ್ರೆಡಿಬಿಲಿಟಿ. ಪಾಪ್ಯುಲಾರಿಟಿಗೆ ಹೋಗಿ ಕ್ರೆಡಿಬಿಲಿಟಿ ಕಳ್ಕೊಳ್ತಾ ಇದೆ JDS ಅಂತ ನನ್ನ ಅಭಿಪ್ರಾಯ, ನನ್ನ ವ್ಯಾಖ್ಯಾನ. ಒಳಗಡೆಯಿಂದ ಏನು ಬೇಕಾದ್ರೆ ಇರ್ಬೋದು. ಪಾಪ್ಯುಲಾರಿಟಿ ಅಥವಾ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗ್ತಾ ಇರೋದ್ರ ಸಂದರ್ಭದಲ್ಲಿ ಕ್ರೆಡಿಬಿಲಿಟಿ ಕಳ್ಕೊಂಡಂಥ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಜನ ಓಟ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಕ್ರೆಡಿಬಿಲಿಟಿನ ನೋಡ್ತಾರೆ ಹೊರತಾಗಿ ಪಾಪ್ಯುಲಾರಿಟಿ. ಅದಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಹೇಳೋದು, ಇವನಿಗೆ ಜನ ಸೇರ್ತಾರೆ. ದೊಡ್ಡ ಶತ್ರುವನ್ನು ಹೊಡೆಯುವಾಗ ನಾವು ಕ್ರೆಡಿಬಿಲಿಟಿ ಅಂತ ಕೂಡ್ತಾರೆ, ನಾವು ಓಟ್ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಏನಾಯ್ತು ಈಗ ಮಾಡಕ್ಕೆ ಏನಾಯ್ತು ಈಗ? ಅದಕ್ಕೆ ಅವ್ರು ಹೇಳೋದು ಇವ್ರಿಗೆ ಜನ ಸೇರ್ತಾರೆ, ಓಟ್ ಹಾಕೋದಿಲ್ಲ ಅಂತದ್ದು. ಯಾಕೆಂದರೆ ಈ ಸಿನಿಮಾ ಸ್ಟಾರ್ಗೆ ಇದ್ದಂಗೆ ಪಾಪ್ಯುಲಾರಿಟಿ ಅವೆಲ್ಲವೂ ಕೂಡ ಓಟ್ ಹಾಕಿ ಕನ್ವರ್ಟ್ ಆಗೋದಿಲ್ಲ. ಒಂದು ಸರ್ತಿ ಆ ಥರ ಪಾಪ್ಯುಲಾರಿಟಿ ಬಂದ ನಂತರ ಅದನ್ನು ಓಟ್ ಹಾಕಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ಉಳಿಸ್ಕೊಳ್ಬೇಕು ಅಂದ್ರೆ ಭಾಳ ಕಷ್ಟದ ಕೆಲಸ ಅದು. 35-40% ಅವ್ರಿಗೆ ಜನತಾ ಪರಿವಾರ ಓಟ್ ತಗೊಳ್ತಾ ಇತ್ತಲ್ಲ ಒಂದು ಕಾಲದಲ್ಲಿ, ಅದು ಕಡಿಮೆ ಆಗ್ತಾ ಇದೆ ಅಂತೇಳಿ ಅಂದರೆ ಅದಕ್ಕೆ ಈಗ ತೀರ್ಮಾನ ಮಾಡಬೇಕು ಅವರು, ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಬೇಕಾ ಇಲ್ಲ ಅಂತ. ಜನಗಳ ಮುಂದೆ ಕ್ರೆಡಿಬಿಲಿಟಿ ಇಟ್ಕೊಂಡು ಹೋದರೆ, ದತ್ತ ಹಿಂದೊಂದು ಪ್ರೋಗ್ರಾಮಲ್ಲಿ ಇಲ್ಲೋ ಅಥವಾ ಇನ್ನೊಂದು ಕಡೆ ಹೇಳಿದರು, ಎಷ್ಟೇ ಎಲೆಕ್ಷನ್ಸ್ ಅಲ್ಲಿ ಮತ್ತೊಂದಾಗಲಿ ಕ್ರೆಡಿಬಿಲಿಟಿ ಇದ್ರೆ ಇವತ್ತಲ್ಲ ನಾಳೆ ಮತ್ತೆ ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತ. ಈಗ ತೀರ್ಮಾನ ಆಗಬೇಕಾಗಿರೋದು ನಾಳೆ ಸಭೆ ನಾಡಿನ ಸಭೆಯಲ್ಲೆಲ್ಲ ಅವ್ರದ್ದು ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಳೋಕ್ಕೆ ಏನು ಮಾಡ್ತಾರೆ ಸ್ಪಷ್ಟವಾಗಿ ಹೇಳಬೇಕು. ಯಾವುದೇ ಕಾರಣಕ್ಕೂ NDA ಜೊತೆ ನಾವು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಪ್ರತ್ಯಕ್ಷ ಪರೋಕ್ಷ ಇಲ್ಲ, ರಾಜ್ಯದಲ್ಲೂ ಇಲ್ಲ ರಾಷ್ಟ್ರದಲ್ಲೂ ಇಲ್ಲ, ಥರ್ಡ್ ಫ್ರಂಟೋ ಮತ್ತೊಂದು ಸೆಕ್ಯುಲರ್ ಫೋರ್ಸಸ್ ಒಟ್ಟಿಗೆ ಇರ್ತೀವಿ ಅಂತಕ್ಕಂಥದ್ದು ಹೇಳದೆ ಹೋದರೆ ಇದೇ ರೀತಿ ಗೊಂದಲ ಮುಂದುವರುತ್ತೆ. ಕಾಂಗ್ರೆಸ್ಸೇತರ ಪಕ್ಷಗಳು ಒಟ್ಟಾಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆ, ಅಥವಾ ಸೆಕ್ಯುಲರ್ ಪಕ್ಷಕ್ಕೆ ಒಂದು ಕಡೆಗೆ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅವರು ನಾನು ಏನೇ ಮಾತಾಡಿದ್ರು ಕೂಡ ನನ್ನ ಪಾತ್ರ ಬಹಳ ಕಡಿಮೆ ಇವತ್ತಿನ ಚರ್ಚೆನಲ್ಲಿ. ಹೊರಗಡೆಯಿಂದ ಮಾತಾಡಬೇಕಾಗ್ತದೆ ಹೊರತು ನಾನು ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ವಿಶ್ವನಾಥ್ ಅವರೇ, ಒಂದು ಕ್ರೆಡಿಬಿಲಿಟಿ ಕಾಂಗ್ರೆಸ್ಸೇತರ ಪಕ್ಷಗಳು ಒಂದಾಗಬೇಕಾ ಸೆಕ್ಯುಲರ್ ಪಕ್ಷಗಳು? ಆದ್ರೆ ಈಗ ನಮ್ದೀಗಾಗಲೇ ಒಂದು ತೀರ್ಮಾನ ಇದೆ. ನಾವು ಅದನ್ನು ಸ್ಪಷ್ಟವಾಗಿ ನಾವು ರಾಷ್ಟ್ರೀಯ ಪಕ್ಷಗಳನ್ನು ಸಮಾನ ದೂರದಲ್ಲಿ ಇಟ್ಟು ನಾವು ಹೋರಾಟ ಮಾಡೋಣ, ನಮ್ಮ ನೆಲದ ಜಾಯಮಾನಕ್ಕೆ ತಕ್ಕಂಗೆ ನಾವು ಬೆಳ್ಕೊಂಡು ಹೋಗೋಣ ಅನ್ನೋದೇ ನಮ್ಮ ತೀರ್ಮಾನ. ವಿಶ್ವನಾಥ್ ಅವರೇ, ಈಗ ಪಾಪ್ಯುಲಾರಿಟಿ ಮತ್ತು ಕ್ರೆಡಿಬಿಲಿಟಿ ಅನ್ನೋ ವಿಚಾರದಲ್ಲಿ ಜನತಾದಳದ ರಾಜ್ಯಾಧ್ಯಕ್ಷರು ಈಗೇನು ರಾಜೀನಾಮೆ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು, ಶಾರ್ಟ್ ಕಟ್ ರಾಜಕಾರಣಕ್ಕೂ ಅಥವಾ ನೆಗೆಟಿವ್ ಪಾಲಿಟಿಕ್ಸ್ ಮಾಡಕ್ಕೂ ಹೋಗಿ ಎಲ್ಲೊಂದು ಕಡೆ ಅದರ ತಪ್ಪು ಒಪ್ಪುಗಳಿಂದ ಇವತ್ತು ಈ ಫಲಿತಾಂಶಗಳು ಬರ್ತಾ ಇದ್ದಾವೆ ಅಂತ ಅನೇಕ ಚುನಾವಣೆಗಳು ಕೂಡ. ದೇವೇಗೌಡರು ಮಾತು ಹೇಳ್ತಾ ಇದ್ರು, ಕುಮಾರಸ್ವಾಮಿಗೆ ಜನ ಸೇರ್ತಾರೆ ಆದರೆ ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥ ಮಾತನ್ನು ಪದೇ ದೇವೇಗೌಡರು ಹೇಳಿದ್ದಾರೆ. ನೋಡಿ, ಅನೇಕ ಸಂದರ್ಭದಲ್ಲಿ ಈ ರಾಜಕಾರಣನ ನಾವು ಜನರ ಮಧ್ಯೆ ಮತ್ತು ಕಾರ್ಯಕರ್ತರ ಮಧ್ಯೆ ನಂಬಿಕೆನ ನಾವು ಕಳ್ಕೊಳ್ಳೋಂತ ಹೋಗ್ತಾ ಇದ್ವಿ. ನಾನು JDS ಮಧ್ಯೆ ಇದ್ದವನಾಗಿ ಹೇಳೋದು. ನಾನು ನೀವು ಒಂದು ಸಣ್ಣ ಉದಾಹರಣೆ ನಿಮಗೆ, ಚಿಕ್ಕಮಗಳೂರು ಎಲೆಕ್ಷನ್ ಡಿಕ್ಲೇರ್ ಆಯಿತು. ಚಿಕ್ಕಮಗಳೂರು ಎಲೆಕ್ಷನಲ್ಲಿ ಒಳಗೆ ತಗೊಂಡಂಥ ನಿರ್ಣಯ ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಎದುರುಗಡೆ ತೊಗೊಂಡ ನಿರ್ಣಯ ನಾವು ನಮ್ಮ ಕ್ಯಾಂಡಿಡೇಟನ್ನು ಹಾಕಿ ಗೆಲ್ಲಿಸಬೇಕು. ನೀವು ಗೆಲ್ಲಿಸಬೇಕು ಅಂತ ಹಾಕಿರೋಂಥ ಒಂದು ಅಭ್ಯರ್ಥಿ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅನ್ನೋದು ಇನ್ನೊಂದು ನಿಮ್ಮ ಅರ್ಥ ಇದೆಯಲ್ಲ, ಅದು ಕಾರ್ಯಕರ್ತರಿಗೂ ಗೊತ್ತಾಗ್ತದೆ, ನಾಯಕರಿಗೂ ಗೊತ್ತಾಗ್ತದೆ, ಜನರಿಗೂ ಗೊತ್ತಾಗೇ ಬಿಡ್ತು. ಸೊ ನಂಬಿಕೆ ಹೇಗೆ ಉಳಿತು? ನಮಗೆ ಇರ್ತಕ್ಕಂಥ ವೋಟ್ ಬ್ಯಾಂಕ್ ಏನಿದೆ, ಆ ವೋಟ್ ಬ್ಯಾಂಕ್ ಎಲ್ಲಿಗೆ ಹೋಗಬೇಕು, ಆ ವೋಟ್ ಎಲ್ಲಿಗೆ ಹಾಕಬೇಕು ಅವರು? ನೋಡಿ, ಚಿಕ್ಕಮಗಳೂರು ಎಲೆಕ್ಷನ್ ಆದ ನಂತರ ಈ ನಂಬಿಕೆ ಪಕ್ಷದ ನಾಯಕರು ತಗೊಳ್ಳೋಂಥದ್ರಲ್ಲಿ
ಏನೋ ಒಂದು ಒಳಗಡೆ ಒಂದು ತಂತ್ರಗಾರಿಕೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಪನಂಬಿಕೆ ಬರ್ತಾ ಸೊ ಅದೇ ಆ ಅಪನಂಬಿಕೆನೇ ಬೆಂಗಳೂರು ಗ್ರಾಮಾಂತರ ಮಂಡ್ಯದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ನ 100% ಅನಧಿಕೃತ ಮೈತ್ರಿಯ ಕನ್ವರ್ಟ್ ಆಗಲಿಲ್ಲ. ಇನ್ನೊಂದು ಹೇಳ್ತೀನಿ, ನೀವು ಕದ್ದು ಮುಚ್ಚಿ ರಾಜಕಾರಣ ಮಾಡಿದರೆ ಭಾರಿ ಬೇಗ ಜನರಿಗೆ ಗೊತ್ತಾಗ್ತದೆ. ನಾನು ಆಪಾದನೆ ಮಾಡಲ್ಲ, ದತ್ತ ಅವರು ತಪ್ಪು ತಿಳ್ಕೊಬಾರ್ದು. ದೊಡ್ಡವರು ರಾಜಕಾರಣನ ಮಾಡಬೇಕಾದ್ರೆ ಇದು ಸರಿಯಿಲ್ಲ ಅಂತ ಭಾರಿ ನಿಖರವಾಗಿ ಹೇಳ್ತಾರೆ. ಇವರು ಯಾರು ಸರಿಯಾದ ನಿರ್ಧಾರ ತೊಗೊಳ್ತಾ ಇಲ್ಲ, ಕುಮಾರಸ್ವಾಮಿ ತೊಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ನಿರ್ಣಯ ತೊಗೋಬೇಕಾದ್ರೆ ದೇವೇಗೌಡರು ಕೊನೆ ಹಂತದಲ್ಲಿ ನಿರ್ಣಯ ತೊಗೋಬೇಕಾದಾರಲ್ವ, ನಿರ್ಣಯ ತೊಗೊಳ್ಳಲ್ಲ. ಈಗ BJP ಜೊತೆ ಸಂಬಂಧ ಮಾಡಲ್ಲ ಅಂತ ಹೇಳಿದ್ರು, ಅವರು ನಿರ್ಣಯನ ಮಾಡೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ನಿರ್ಣಯನ ಒಪ್ಪಿದರು. ಏನಾಗ್ತಾಯಿದೆ, ಒಂದು ನಾಯಕತ್ವನ ಈಗ ಯಾರಿಗಾರು ಒಬ್ಬರಿಗೆ ನಾಯಕತ್ವನ ಬಿಟ್ಕೊಡ್ಬೇಕು. ಒಂದು ಕುಮಾರಸ್ವಾಮಿ ಪೂರ್ಣ ನಾಯಕತ್ವ ಕೊಡಬೇಕು, ಸರಿಯೋ ತಪ್ಪ ಏನಾರು ಮಾಡಲಿ, ಇಲ್ಲ ದೇವೇಗೌಡರಿಗೆ ಸಂಪೂರ್ಣ ನಾಯಕತ್ವ ಕೊಡಬೇಕು. ಇದು ಈ ಎರಡೂ ನಿರ್ಣಯ ತೊಗೋಬೇಕಾದ್ರೂ ಆ ಪಕ್ಷದ ವಿಚಾರ. ಆದರೆ ಆ ಪಕ್ಷ ಮಾಡ್ತಕ್ಕಂಥ ಪ್ರತಿ ತಪ್ಪುಗಳು ಜನರ ಮೇಲೆ, ಸಮಾಜದ ಮೇಲೆ, ಪಕ್ಷ ರಾಜಕಾರಣದ ಮೇಲೆ ಎಂಥ ಪರಿಣಾಮ ಬೀರ್ತದೆ ಅನ್ನೋದು ಈ ಚುನಾವಣೆಯಲ್ಲಿ ಅರ್ಥ ಆಗಿದೆ. ರೇಷ್ಮೆ ನಿಮ್ಮನ್ನು ಕೇಳ್ತೀನಿ, ಇವತ್ತು ಸೋಲಾಗಿದೆ ಒಂದು ರಾಜಕೀಯ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ. ಕುಮಾರಸ್ವಾಮಿ ದೇವೇಗೌಡರಿಗೆ ಈ ಚುನಾವಣೆ ಅನ್ನುವಂಥದ್ದು ಹವ್ಯಾಸ. ಅದನ್ನು ಇದನ್ನು ಯಾವತ್ತೂ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಫಿನಿಕ್ಸ್ ಥರ ನಾನು ಎದ್ದು ಬರ್ತೀನಿ, ನಾನು ಧೂಳಿಂದ ಎದ್ದು ಬರ್ತೀನಿ. ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ, ಮತ್ತೆ ಮುಂದಿನ ಚುನಾವಣೆ ಬರ್ತೀವಿ, ಇದೇನು ಸೋಲು ಶಾಶ್ವತ ಅಲ್ಲ, ಇದೊಂದು ಪಾಠ ಅನ್ನುವಂಥದ್ದು. ಸೊ ಬಹುತೇಕ ಈ ಚುನಾವಣೆಗಳಲ್ಲಿ ಸ್ಪಷ್ಟತೆ ಇರದೇ ಇರತಕ್ಕಂಥ ಮೈತ್ರಿಗಳು ಒಂದು ಅಸ್ಪಷ್ಟವಾದಂಥ ಸಂದೇಶಗಳು ಕೊಡ್ತವೆ ಅಂತ. ಜನಾದೇಶವೇ ನೀವು ಪ್ರತಿಪಕ್ಷವಾಗಿರಿ ಮುಂದಿನ 5 ವರ್ಷ ಅಂತಿದ್ದಾಗ, ಈ ಪ್ರತಿಪಕ್ಷಗಳು ಆಳು ಪಕ್ಷದ ಕೈ ಜೋಡಿಸೋಕ್ಕಾಗುತ್ತೆ. ಒಂದು ಉಪಚುನಾವಣೆ ಎದುರಾದಾಗ ಎಲ್ಲರೂ ಸೇರಿಸ್ಬಿಟ್ಟು ಅವ್ರು ಸಮಾನವಾದ ಗುರಿ ಆಳು ಪಕ್ಷವನ್ನು ಸೋಲಿಸ್ಬೇಕು, ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿರೋಧವನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು. ಹಾಗಿದ್ದಾಗ ಈ ಅಪವಿತ್ರ ಮೈತ್ರಿ, ಪವಿತ್ರ ಮೈತ್ರಿ, ಇವಕ್ಕೆ ಯಾವ ಅರ್ಥ ಇದೆ ಹೇಳಿ? 30 ವರ್ಷಗಳ ಹಿಂದೆ ಇವರೆಲ್ಲ ಜನತಾ ಪರಿವಾರದಲ್ಲಿದ್ದಾಗ ಕಾಂಗ್ರೆಸ್ನ ಮುಟ್ಸಿದ್ರ ಮೈಲಿಗೆ ಅನ್ನೋ ಸ್ಥಿತಿ ಇತ್ತು. ಕಾಂಗ್ರೆಸ್ ಕೈ ಜೋಡಿಸಿದ್ರೆ ಅಪವಿತ್ರ ಮೈತ್ರಿ ಅದು ಇವತ್ತು BJPಗೆ ಆಸ್ಥಾನ ಬಂದ ಅಸ್ಪೃಶ್ಯ ಅಂತಂದ್ಬಿಟ್ಟು. ನಾವೆಲ್ಲ ಈ ಚರ್ಚೆಗಳ ಮಟ್ಟದ ರಾಜಕೀಯ ವೇದಿಕೆಗಳಿಂದ ಕೋಮುವಾದ, ಸೆಕ್ಯುಲರ್ವಾದ ಅಂತ ಮಾತಾಡ್ತಾ ಇದ್ದೀವಿ. ಕಳೆದ 9 ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನು ಕಾಂಗ್ರೆಸ್ಗೆ ಗೆಲ್ಲೋ ಹವ್ಯಾಸನೆ ಮರ್ತು ಬಿಟ್ಟಿತ್ತು. ಅಂದ್ರೆ ಕಾಂಗ್ರೆಸ್ ವಿರುದ್ಧವಾಗಿ BJP ಪರವಾಗಿ ಮತ ಕೊಡ್ತಾ ಬಂದಿದ್ರು. ಅದೇ ಮತದಾರ ಇವತ್ತು ಕಾಂಗ್ರೆಸ್ಗೆ ಸಮರ್ಥ ನಾಯಕತ್ವ, ಸುಭದ್ರ ಸರ್ಕಾರಕ್ಕೆ ವೋಟ್ ಕೊಟ್ಟಿದ್ದಾರೆ. ಮತದಾರ ಮನಸ್ಥಿತಿ ಏನಿದೆ? ನಿಮ್ಮ ಸೆಕ್ಯುಲರ್ ಕಮ್ಯುನಲ್ ಚರ್ಚೆಗೆ ಮತದಾರ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ? ನಿಮ್ಮ ಅನಿಸಿಕೆ ಅವ್ರ ಅನಿಸಿಕೆ ಏನೋ ತಾಳ್ಮೇಳ ಇದೆಯಾ? ಅಥವಾ ಇವತ್ತೆಲ್ಲ ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿದ್ರು. ಇದು ನಮ್ಮ ಭದ್ರಕೋಟೆ ಅಂತ ಹೊರಟಿದ್ರು. ಯಾಕೆ ಭದ್ರಕೋಟೆ ಜನ ಛಿದ್ರ ಮಾಡಿಬಿಟ್ರು ನಿಮ್ಮ ಭದ್ರಕೋಟೆನ? ಅಂದರೆ ನಮ್ಮ ಮತದಾರರು, ಜನಸಾಮಾನ್ಯರು, ರಾಜಕೀಯ ಪಕ್ಷಗಳು, ನಾಯಕರು ಅನ್ಕೊಂಡಿರೋಷ್ಟು ಜಾತಿವಾದಿಗಳಲ್ಲ, ರಾಜಕೀಯ ಪಕ್ಷಗಳು ಅನ್ಕೊಂಡಿರೋಷ್ಟು ಕೋಮುವಾದಿಗಳು ಏನಲ್ಲ. ಅವ್ರಿಗೂ ಕೊಡಿ, ಪ್ರತಿಯೊಂದು ಜಾತಿ ಜನಕ್ಕೂ ಕೂಡ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬರಲಿ, ಪ್ರಾಮಾಣಿಕ ಆಡಳಿತ ಕೊಡಲಿ, ದಕ್ಷ ಒಂದು ವ್ಯವಸ್ಥೆ ಬರಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಸ್ಥಿರತೆ ಇರಲಿ ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ. ಇದೆಲ್ಲ ಬಿಟ್ಬಿಟ್ಟು ಆಮೇಲೆ ನಾವು ಈ ಚುನಾವಣೆ ಎದುರಿಸೋ ಮತದಾರರಿಗೆ ನೀವು JDS ಒಳ ರಾಜಕೀಯ ಏನಿತ್ತು, ಕುಮಾರಸ್ವಾಮಿ ದೇವೇಗೌಡ ನಡುವೆ ಏನೇನು ನಡೀತು, ಅದೆಲ್ಲ ಬೇಕಾಗಿಲ್ಲ. ಅವರು ಆಯ್ಕೆ ಬಹಳ ನಿಚ್ಚಳವಾಗಿತ್ತು. BJP JDS ಮೈತ್ರಿ ಅಸ್ಪಷ್ಟತೆ ಚುನಾವಣೆಯಲ್ಲೂ ಕೂಡ ಅದು ಪ್ರತಿಫಲಿಸಿಲ್ಲ ಅಂತ ಹೇಳ್ತೀರಾ? ಒಂದು JDS ಮಾಡಿದ ಒಂದು ಮುಖ್ಯವಾದ ತಪ್ಪು, ಎರಡೂ ಕಡೆ ಮೊನ್ನೆ ತಾನೇ 2 ತಿಂಗಳಿಂದ ಸೋತಿರೋ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರು. ಅದ್ರಲ್ಲಿ ಒಬ್ಬರನ್ನ ತೀರಾ ಅದನ್ನ ಕುಟುಂಬದ ಪ್ರತಿಷ್ಠೆ ಯಾಕೆ ಬಂದ ಪಾಪ ಅವ್ರನ್ನ ಮತ್ತೆ ಅನಿತಾ ಕುಮಾರಸ್ವಾಮಿ ಇಳಿಸ್ಬಿಟ್ಟು ಬಲಿಪಶು ಮಾಡಿದ್ರು. ಇದರಿಂದಾಗಿ ಆ ಸೋಲಿನ ಘೋರತೆ ಇನ್ನೂ ತೀವ್ರ ಆಗ್ಬಿಡ್ತಾವೆ ಅಂತ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದೇವೇಗೌಡರು ಮತ್ತೆ 2004 ಪೂರ್ವದ ಜನತಾದಳ ಏನಿತ್ತು, ಒಂದು ವ್ಯಾಪಕವಾದ ಸಾಮಾಜಿಕ ಅಲ್ಲೇ ಒಂದು ಬಿಂಬ ಬಹುತೇಕ ಹಂತಕ್ಕೆ ಬರ್ತಾ ಇದ್ರೆ ನಾಳೆ ನಾಡಿದ ಸಭೆಗಳು ಬಹುತೇಕ ಆ ನಿಟ್ಟಿನಲ್ಲಿ ದತ್ತ ಹೇಳೋ ಪ್ರಕಾರ ಆ ಬದಲಾವಣೆ ಸ್ವರೂಪಕ್ಕೆ ಬರ್ಬೋದು ಅನ್ನುವಂಥ ಮಾತು ಕೂಡ ಇದೆ. ನನಗೆ ಒಂದು ವಿಶ್ವಾಸ ಇದೆ. ಯಾಕೆ ನಾನು ಶಂಕರು 89ರ ಕಾಲಘಟ್ಟದ ಒಳಗಡೆಯಲ್ಲಿ 2 ಅವು ನಾನು ಸೋತಿದ್ದೆ, ಶಂಕರು ಸೋತಿದ್ರು. ಈ ಸಮಾಜವಾದಿ ಜನತಾ ಪಕ್ಷ ಅಂತಿತ್ತು 89 SAP. ಆವಾಗ 2 ಸೀಟ್ ನಾವು ಗೆದ್ದಿದ್ವಿ. ಅಲ್ಲಿಂದ ಪಕ್ಷ ಕಟ್ಟಿದ್ದು ನಾವು ನೋಡಿದ್ದೀವಿ. ಆಗ ನಾವು ಈ ಥರದ್ದು ಮಾಡಲಿಲ್ಲ. ಒಂದಲ್ಲ ಒಂದು ರೀತಿ ಹೋರಾಟ, ಕರ್ನಾಟಕ ವಿಕಾಸ ವೇದಿಕೆ, ಕೇಂದ್ರ ಸರ್ಕಾರದ ಅನ್ಯಾಯಗಳು, ಹಾಗೆ ಹೀಗೆ ಅಂತೇಳಿ ಜನಗಳ ಸಮಸ್ಯೆಗಳು ಎತ್ಕೊಂಡು ಬಂದ್ವಿ. ಅದಕ್ಕೆ ಜನ ಪೂರಕವಾಗಿ ಸ್ಪಂದಿಸ್ತಾ ಬಂದರು. ಅದರ ಪರಿಣಾಮ 91ರಲ್ಲಿ ವಿಶ್ವನಾಥ್ ಜ್ಞಾಪಿಸ್ಕೊಂಡ್ರಲ್ಲ, ಲೋಕಸಭಾ ಚುನಾವಣೆ ಹೊತ್ತಿಗೆ ಅದು ಬಹಳ ದಟ್ಟವಾಗಿತ್ತು ಆ ಹೋರಾಟ. ಅದರ ಪ್ರತಿಫಲವಾಗಿ ಲಂಕೇಶ್ ಅಂತವ್ರು ಆ ಕಾಲದಲ್ಲಿ ಸಾಕ್ಷಿ ಪ್ರಜ್ಞೆಗಳೊಂದವರು ಕೂಡ ದೇವೇಗೌಡರ ಹೋರಾಟಕ್ಕೆ ಬೆಂಬಲ ಕೊಡುವಂಥ ಸಂದರ್ಭನೂ ಬದುಕಿತ್ತು. ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾವಾಗಲೂ ಕೂಡ ಇದು ಸೋಲಿನಿಂದ ಹತಾಶ ಆಗಬೇಕಾದಿಲ್ಲ, ಆದರೆ ತಪ್ಪುಗಳು ತಿದ್ದುಕೊಳ್ಳೋಕ್ಕೆ ಇದೊಂದು ಪಾಠ. ಹಾಗಾಗಿ ನಾನು ಇಷ್ಟಪಡೋದೇನಪ್ಪ ಅಂದರೆ,
ಸೈದ್ಧಾಂತಿಕವಾಗಿ ಸೆಕ್ಯುಲರು ಕಮ್ಯುನಲ್ ಅವೆಲ್ಲ ಅರ್ಥ ಇಲ್ಲ ಮತ್ತಾರು ಮನಸ್ಸಲ್ಲಿ ಇಲ್ಲ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ, ರೇಷ್ಮೆ ಸೆಕ್ಯುಲರ್ ಹೇಳಿದ್ರು. ಗೊತ್ತಿಲ್ಲ ಆದರೆ ಅಂತ ನನ್ನ ದೃಷ್ಟಿ ಒಳಗಡೆ ಒಂದು ನಾವು ಕಾಂಗ್ರೆಸ್ಸು BJP ಎರಡನ್ನೂ ಸಮಾನ ದೂರದಲ್ಲಿ ಇಟ್ಟೆ ಹೋರಾಟ ಮಾಡ್ಕೊಂಡು ಬರ್ತೀವಿ ಅಂತ ಏನು ಹೋರಾಟ 80ರಿಂದ ಮಾಡ್ಕೊಂಡು ಬರ್ತಾ ಇದೀವಿ, BJP ಹುಟ್ಟಿದಾಗಿನಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಆ ರಾಜಕಾರಣ ನಮ್ಮೊಟ್ಟಿಗೆ ಅದು ಮಾಡ್ಕೊಂಡು ಹೋಗ್ಬೇಕು. ಮತ್ತು ಅದಕ್ಕೆ ಹೋರಾಟ ನಮ್ಮ ಅಧಿಕಾರದ ಗುರಿ ಮುಟ್ಟಕ್ಕೆ ಮಾರ್ಗ ಹೋರಾಟ, ಜನಪರ ಹೋರಾಟ. ಈ ಜನಪರ ಹೋರಾಟಕ್ಕೆ ಒತ್ತು ಕೊಡೋ ಹಾಗೆ ಸಂಘಟನೆ, ಆ ಸಂಘಟನೆಯನ್ನು ಎಷ್ಟು ಮಟ್ಟಿಗೆ ಕಟ್ಕೋಬೇಕು, ಕಾರ್ಯಕರ್ತರಲ್ಲಿ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದು, ಕಾರ್ಯಕರ್ತರಿಗೆ ಗೊಂದಲ ಉಂಟಾಗದ ರೀತಿಯಲ್ಲಿ ಸ್ಪಷ್ಟತೆ ಇರಬೇಕು. ಅದನ್ನೇ ನಾನು ಹೇಳ್ತಾ ಇರೋದು ಅಷ್ಟೇ. ಅದಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಇಬ್ರು ಸ್ಪಷ್ಟತೆ ಬಂದ್ರೆ ಈ ನಿಮ್ಮ ಸ್ಪಷ್ಟತೆ ಎಲ್ಲವೂ ಕೂಡ ಕ್ಲಾರಿಟಿ ಇರುತ್ತೆ ಅಂತ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.